ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ದಸರಾ ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ನೋಡಿ. ನಮ್ಮ ಪಾಪಗೂ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಬೇಗ ಎದ್ದು ಮಾಮೂಲಿ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಮಾಡಿ ನಂತರ ಗಾಡಿಗೆ ಪೂಜೆಗಳು ಮಾಡೋಕ್ಕೆ ಕೆಳಗೆ ಬಂದಿದ್ದೀವಿ. ಎಲ್ಲರೂ ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತೀವಿ. ನಾವು ಈ ಬಿಲ್ಡಿಂಗ್ ಬಂದು 2 ಇಯರ್ಸ್ ಆಗಿದೆ. ಇವರು ಓನರ್ ಆಂಟಿಯವರು. ಆದರೂ ಓನರ್ ಅವ್ರ ಥರ ಏನಿರಲ್ಲ, ಬಾಡಿಗೆಯವ್ರನ್ನೂ ಚೆನ್ನಾಗಿ. ಇವ್ರು ಗೊತ್ತಲ್ಲ, ನಮ್ಮ ಪಾನಿಪುರಿ ವೀಡಿಯೋದಲ್ಲಿದ್ದರು ನಮ್ಮ ಫ್ರೆಂಡು. ಇವರು ತುಂಬ ಹೇಳ್ತಿರ್ತಾರೆ, ಬೇರೆ ಬೇರೆ ಥರ ಅಪ್ಲೋಡ್ ಮಾಡು, ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಗಳು ಮಾಡು ಅಂತ ಹೇಳ್ತಿರ್ತಾರೆ. ನಿಮ್ಮ ಪ್ರೋತ್ಸಾಹ ಕೊಟ್ಟರೆ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳು ಅಪ್ಲೋಡ್ ಮಾಡ್ಬೋದು. ಮತ್ತು ನಮ್ಮ ಬಿಲ್ಡಿಂಗಲ್ಲಿ ಎಲ್ಲರೂ ಒಟ್ಟಿಗೆ ಜಾಯಿಂಟ್ ಫ್ಯಾಮ್ಲಿ ಥರ ಇರ್ತೀವಿ. ಓನರು ಬಾಡಿಗೆಯವರು ಅಂತ ನೋಡಲ್ಲ. ಓನರ್ ಅವರು ಸ್ವಂತ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಥರ ನೋಡ್ಕೊತಾರೆ ನಮ್ಮನ್ನು. ಅದರಿಂದ ಏನೇ ಒಂದು ಪ್ರತಿಯೊಂದು ಫಂಕ್ಷನ್ ಆಗಲಿ ಜೊತೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ. ಹಬ್ಬ ಆಗಲಿ ಏನಾನ ಆಗಲಿ ರಂಗೋಲಿಯಿಂದ ಹಿಡ್ದು ಎಲ್ಲನೂ ಸೆಲೆಬ್ರೇಷನ್ ಮಾಡ್ತಾ ಇರ್ತೀವಿ. ಈ ದಸರಾನೂ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೆ ಹತ್ರ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಾ ಕಮೆಂಟ್ ಮಾಡಿ. ಮತ್ತು ಹ್ಯಾಪಿ ದಸರಾ ಟು ಆಲ್. ಇದರಲ್ಲಿ ನಮ್ಮ ಮಗುಗೆ ಹುಷಾರಿರಲಿಲ್ಲ, ಸ್ವಲ್ಪ ಫೀವರು ಮತ್ತು ಕಿವಿ ನೋವಿತ್ತು. ಆದರೂ ದಸರಾ ಸೆಲೆಬ್ರೇಷನ್ ಮಾಡಿದ್ದೀವಿ. ಮತ್ತು ಸಂಜೆನೂ ಬನ್ನಿ ಮರ ಕಡಿಯೋ ಪೂಜೆ ಇದೆ. ಈವ್ನಿಂಗ್ ದೇವಸ್ಥಾನದಲ್ಲಿ ಹೋಗಬೇಕು. ಸಂಜೆ ಎಲ್ಲರೂ ಹೋಗ್ತಾಯಿದ್ದೀವಿ. ನೀವು ಬನ್ನಿ, ಹೋಗೋಣ ಜೊತೆಯಲ್ಲಿ. ಎಣ್ಣೆ ಬಂಗಾರವಾಗಲಿ, ಬಾಲು ಸಿಹಿಯಾಗಲಿ, ಪ್ರೀತಿ ಪವಿತ್ರವಾಗಿರಲಿ, ಸ್ನೇಹ ಚಿರಕಾಲವಾಗಿರಲಿ ಎಂದು ಹಾರೈಸಿ ನಮಗೆ ಬನ್ನಿ ಕೊಟ್ಟು ನಾವು ನಿಮಗೆ ಬನ್ನಿ ಕೊಡ್ತೀವಿ. ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ವಿಜಯದಶಮಿಯ ಶುಭಾಶಯಗಳು. ಮರಿಬೇಡಿ, ಯಾರೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.